ನಾವು 7ನೇ ಕ್ಲಾಸ್ 7 ವರ್ಷ ಇರ್ಬೋದು. ಅಲ್ಲಿ ನಾನು ಜವಳಿಗೆರೆಯಲ್ಲಿ ಸಂತ ಅಂತೋನಿಯವರ ಸ್ಕೂಲಲ್ಲಿ ಮತ್ತು ಅಣ್ಣಮ್ಮನವರ ಹಾಸ್ಟೆಲ್ನಲ್ಲಿ ನಾನು ಅಲ್ಲಿ ಜಾಯ್ನ್ ಆಗಿದ್ದೆ. ಅವಾಗ ನನಗೆ ನಮ್ಮ ಜಯರಾಜ್ ವಕೀಲರು ಮತ್ತು ನಮ್ಮ ಇನ್ನೂ ಫ್ರೆಂಡ್ಸ್ ಭಾಳ ಜನ, ನಾವು ಅವಾಗ 1ನೇ ಕ್ಲಾಸ್ನಲ್ಲೇ ನಾವು ಹಾಸ್ಟೆಲ್ಗೆ ಸೇರಿಕೊಂಡಿದ್ದು. ಅಲ್ಲಿ ಅವಾಗ ಬಡತನ ಪರಿಸ್ಥಿತಿ ಭಾಳ ಇತ್ತು. ನಮಗೆ ಮನೆಯಲ್ಲೆಲ್ಲ ಅವಾಗ ತಂದೆ ತಾಯಿಗೆ ಭಾಳ ಕಷ್ಟ ಇತ್ತು. ಹಾಗಾಗಿ 1ನೇ ಕ್ಲಾಸ್ನಲ್ಲೇ ನಾವು ನಮಗೆ ಹಾಸ್ಟೆಲ್ಗೆ ಎಲ್ಲ ಹಾಕಿದ್ದು ಬಡತನ ಇದ್ದದಕ್ಕಾಗಿ. ಅವಾಗ ಇನ್ನೂ ನಾವು ಭಾಳ ಚಿಕ್ಕ ಮಕ್ಕಳು, ಎಲ್ಲದನ್ನು ನಾವೇ ಮಾಡ್ಕೋಬೇಕಾಗಿತ್ತು. ಬಟ್ಟೆ ಒಕ್ಕೊಳೋದಾಯಿತು, ಪ್ರತಿಯೊಂದು ಕೆಲಸ ನಾವೇ ಮಾಡ್ಕೋಬೇಕು. ಅಲ್ಲಿ ಯಾರು ನಮಗೆ ಮಾಡೋರು ಇರ್ತಿರ್ಲಿಲ್ಲ. ಅಷ್ಟೊಂದು ಬಡತನದಲ್ಲಿ ಜಯರಾಜ್ ವಕೀಲರು ಇರ್ಬೋದು, ನಾವು ಇರ್ಬೋದು, ಎಲ್ಲರೂ ಆ ಒಂದು ಬಡತನದಲ್ಲಿ ಅಲ್ಲಿ ನಾವು ಓದಿದ್ದು. ಆದರೆ ಆವಾಗಿನ ಸಂಸ್ಥೆ, ನಮ್ಮ ಕ್ರಿಶ್ಚಿಯನ್ ಸಂಸ್ಥೆಗಳು ನಮಗೆ ಭಾಳ ಸಪೋರ್ಟ್ ಮಾಡಿ ಓದಿಸಿದ್ರು. ನಾನು ಅಲ್ಲಿ ಹಾಸ್ಟೆಲ್ ಇರ್ದಿದ್ದು 4ನೇ ಕ್ಲಾಸಿನವರೆಗೆ. ನೆಕ್ಸ್ಟ್ ನಾವು ಅಲ್ಲೇ ಜವಳಿಗೆರೆಯಲ್ಲಿ ಮತ್ತೆ ಮುಂದೆ ನಮ್ಮ ವಿದ್ಯಾಭ್ಯಾಸ ಮಾಡಿದ್ವಿ. ಅವರು ಜಯರಾಜ್ ಸರ್ ಕೂಡ ಅವರು ಅಲ್ಲೇ ಓದಿ ನೆಕ್ಸ್ಟ್ ಇದಕ್ಕೆ ಕೊಪ್ಪಳ ಬಂದಿದ್ರು ಅವರು. ನಾವು ನೆಕ್ಸ್ಟ್ ಜವಳಿಗೆರೆ ಓದಿ ನಾನು ಕೆಲಸಕ್ಕೆ ಅಂತೇಳಿ ಬಂದಿದ್ದು ಕೊಪ್ಪಳದಲ್ಲಿ. ಈಗ ಕೊಪ್ಪಳದಲ್ಲಿ ಸೆಟ್ಲ್ ಆಗಿದ್ದೀನಿ. ನಾನು ಸರಾಯಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವಾಗ ನೆಕ್ಸ್ಟ್ ಅವರು ಇಲ್ಲಿ ವಕೀಲರಾದಾಗ ಅವರು ತಾಳಿಕೋಟೆ ವಕೀಲರ ಹತ್ರ ಕೆಲಸ ಮಾಡ್ತಾ ಇದ್ರು. ನನಗೆ ಅವಾಗ ಮತ್ತೆ ನೆಕ್ಸ್ಟ್ ಅವಾಗ ಪರಿಚಯ. ನೆಕ್ಸ್ಟ್ ಬಿಟ್ವೀನಲ್ಲಿ ಸೆಂಟ್ರಲ್ಲಿ ಅವರು ನಮ್ಮ ಗ್ಯಾಪ್ ಇತ್ತು. ಮತ್ತು ಇಲ್ಲಿ ಕೊಪ್ಪಳ ಅವರು ಬಂದು ಇಲ್ಲಿ ಸರ್ವಿಸ್ ಮಾಡೋದ್ನಾಗ ನನಗೆ ಅವಾಗ ಮತ್ತೆ ನಮ್ಮ ಅವರ ದೋಸ್ತಿ. ಸರ್ ಅವಾಗ ಇದ್ದಂಥ ಕಷ್ಟ, ಆ ಕಷ್ಟದಲ್ಲೇ ಓದಿದ್ದಕ್ಕಾಗಿ ಅವರು ಮುಂದಿನ ಫ್ಯೂಚರ್ ಬಗ್ಗೆ ವಿಚಾರ ಮಾಡಿ ಇಲ್ಲಿ ತನ್ನ ಬಡತನದ ತಂದೆ ತಾಯಿದ ಅರ್ಥ ಮಾಡಿಕೊಂಡು ಕಷ್ಟಪಟ್ಟು ಓದಿ ಈ ಒಂದು ಕೊಪ್ಪಳದಲ್ಲಿ ಬಂದು ನೆಲೆ ಊರಬೇಕಾತಂದ್ರೆ ಅವರ ಬಂಧು ಬಳಗದವ್ರ ಕಡೆಲಿದ್ದು ಇಲ್ಲಿ ಬಂದು ಇಲ್ಲಿ ಉಳ್ಕೊಂಡು ಮೇಲೆ ಇಲ್ಲೇ ಅವರ ವೃತ್ತಿಯನ್ನು ಸ್ಟಾರ್ಟ್ ಮಾಡಿ ಇಲ್ಲೇ ಪರಿಶ್ರಮ ಪಟ್ಟು ಸಾಕಷ್ಟು ಕೇಸುಗಳನ್ನು ಅವರು ತಮ್ಮ ಸ್ವಂತ ಇದರಲ್ಲಿದ್ದೇನೆ ತಾವೇ ನಡೆಸಿಕೊಂಡು ಬಡವರಿಗಾಯ್ತು ಶ್ರೀಮಂತರಿಗಾಯ್ತು ಯಾರ್ದು ಭೇದ ಭಾವ ಇಲ್ಲಾರದೆ ಕೇಸುಗಳು ನೋಡ್ಕೊಂಡು, ಹಂಗಾಗಿ ಸಾಕಷ್ಟು ಕೇಸುಗಳು ಅವ್ರ ಹತ್ರ ಈಗಾದ್ರೂ ಜನರು ಬರ್ತಾ ಇದ್ದಾರೆ. ಯಾರು ಕೂಡ ಅವ್ರಿಗೆ ಬಂದವರಿಗೆ ಅವರಲ್ಲಿ ಭೇದ ಭಾವ ಮಾಡಲ್ಲ. ಅವರು ಒಳ್ಳೆಯ ರೀತಿಯಿಂದ ಅವ್ರಿಗೆ ಮಾತಾಡಿಸಿ ಪ್ರತಿಯೊಬ್ಬರಿಗೂ ನ್ಯಾಯ ದೊರಕಿಸಿಕೊಟ್ಟಿದ್ದಾರೆ. ಆ ಒಂದು ಉದ್ದೇಶದಿಂದ ಪ್ರತಿಯೊಬ್ಬರಿಗೂ ಜನರಿಗೂ ಅವರು ಒಳ್ಳೆಯವರಾಗಿದ್ದಾರೆ. ಮತ್ತು ಇಲ್ಲೇ ಅವರು ಸ್ವಂತ ಜಾಗ ತೆಗೆದುಕೊಂಡು ಮನೆ ಕಟ್ಟಿಸಿಕೊಂಡು ಎಲ್ಲ ಪಬ್ಲಿಕ್ಕಿಗೆ ಒಳ್ಳೆಯ ಹೆಸರು ಮಾಡಿದ್ದಾರೆ. ಇಷ್ಟು ಹೇಳಲಿಕ್ಕೆ ನಾವು ಸಂತೋಷದಿಂದ ಅವ್ರಿಗೆ ಹೇಳ್ಬೋದು. ನಮ್ಮ ದೋಸ್ತರು, ನಾವು ನಮ್ಮ ಒಂದು ಗೆಳೆತನದಲ್ಲಿ ಒಬ್ಬರು ಒಂದು ಹೆಚ್ಚಿನ ಇದರ ಎತ್ತರದಲ್ಲಿ ಬಂದಿದ್ದಾರೆ ಅನ್ನೋದಕ್ಕೆ ನಮಗೆ ಹೇಳಲಿಕ್ಕೆ ಹೆಮ್ಮೆ ಇದೆ.